ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ರಾಜ್ಯವನ್ನು ಕುರಿತು ನಿರ್ದಿಷ್ಟವಾದ ಮಾಹಿತಿಗಳು 10ನೇ ಭಾಗ. ಈ 10ನೇ ಭಾಗದಲ್ಲಿ ಹೊಸ ಸೃಷ್ಟಿ ಎಲ್ಲಿ ಭೂಲೋಕದಲ್ಲಿ ಉಂಟಾಗುತ್ತಾ ಅಥವಾ ಪರಲೋಕವನ್ನು ಕುರಿತು ಅದನ್ನು ಹೇಳಿದ್ದಾನೆ. ಮೊದಲು ಒಂದು ಮಾತು ಓದಿ ನಾವು ಮುಂದೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನವನ್ನು ನಾವು ನೋಡೋಣ. 27-28ನೇ ವಚನ, 19ನೇ ಅಧ್ಯಾಯ 27ನೇ ವಚನ 28ನೇ ವಚನ. ಆಗ ಪೇತ್ರನು ಆತನನ್ನು, ಇಗೋ, ಎಲ್ಲ ಬಿಟ್ಟು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಲು, ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸುವವರು ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 30ನೇ ವಚನದಲ್ಲಿದೆ ನೋಡಿ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 30ನೇ ವಚನ, ಅದು ಕೂಡ ನೋಡೋಣ ಸರಿ. 22ನೇ ಅಧ್ಯಾಯ 30ನೇ ವಚನ. ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ, ಕುಡಿಯುವಿರಿ ಮತ್ತು ಸಿಂಹಾಸನಗಳ ಮೇಲೆ ಕುಳಿತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ ಅಂತ. ಇಲ್ಲಿ ನನ್ನ ರಾಜ್ಯವು ಅಂತ ಹೇಳಿದ್ದಾನೆ. ನನ್ನ ರಾಜ್ಯದಲ್ಲಿ 12 ಕುಲಗಳಿಗೆ ಅಂದರೆ ಇಸ್ರಾಯೇಲ್ ಜನಾಂಗದವರಿಗೆ ನ್ಯಾಯ ತೀರಿಸುವಿರಿ ಅಂತ ಹೇಳಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 19ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡುವಾಗ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ ಅಂತ. ಈ ಒಂದು ವಚನವನ್ನು ಓದುವಾಗ ತುಂಬ ಜನ ಏನಂದ್ಕೊಳ್ತಾರೆ ಅಂದರೆ, ಈ ಲೋಕ ಮುಗಿದ ನಂತರ ಹೊಸ ಸೃಷ್ಟಿ ಉಂಟಾಗುತ್ತೆ, ಈಗಿರುವಂಥ ಸೃಷ್ಟಿ ನಾಶವಾದರೂ ಇನ್ನೊಂದು ಸೃಷ್ಟಿ, ಹೊಸ ಸೃಷ್ಟಿ ಉಂಟಾಗುತ್ತೆ. ಆ ಹೊಸ ಸೃಷ್ಟಿಯಲ್ಲಿ ಯೇಸು ಕ್ರಿಸ್ತರು ರಾಜ್ಯ ಪರಿಪಾಲನೆ ಮಾಡ್ತಾರೆ ಎನ್ನುವಂಥದ್ದು. ಆಗ 12 ಕುಲಗಳಿಗೆ ನ್ಯಾಯ ತೀರಿಸ್ತಾರೆ ಅಂತ. ಈ ರೀತಿ ಇದಕ್ಕೆ ಇನ್ನೊಂದು ವಚನವನ್ನು ಕೂಡ ತೋರಿಸ್ತಾರೆ ಪ್ರೇಯರ್. ಕೆಲವು ವಚನಗಳಿರುತ್ತೆ, ಕೆಲವು ವಚನಗಳು. ಆದರೆ ನಾವು ಆಲ್ರೆಡಿ ದೇವರ ರಾಜ್ಯವು ಬಂದಿದೆಯಾ ಬಂದಿಲ್ವಾ ಎನ್ನುವಂಥ ವಿಷಯವನ್ನು ಅದ್ಭುತವಾಗಿ ನಿರ್ದಿಷ್ಟವಾದಂಥ ಎಲ್ಲ ಮಾಹಿತಿಗಳನ್ನು ವಾಕ್ಯದ ಮೂಲಕ ತಿಳ್ಕೊಂಡಿದ್ದೀವಿ. ಆದರೂ ಇನ್ನು ಕೆಲವು ಪ್ರಶ್ನೆಗಳು ವಚನಗಳು ಓದುವಾಗ ಈ ಪ್ರಶ್ನೆಗಳು ಒಳಿತಾ ಇರುತ್ತೆ. ಕೆಲವರು ಇನ್ನೊಂದು ರೀತಿಯಲ್ಲಿ ಬೋಧನೆ ಮಾಡೋರು ಕೂಡ ಇದ್ದಾರೆ, ಅಂದರೆ ವಿರುದ್ಧವಾಗಿ, ವಾಕ್ಯಕ್ಕೆ ವಿರುದ್ಧವಾಗಿ. ಈ ವಚನಗಳು ತೋರಿಸಿದಾಗ ಹೊಸ ಸೃಷ್ಟಿ ಅಂತ ಹೇಳಿದ್ದಾನೆ. ಎಲ್ಲಿ ಹೊಸದಿದೆ ಸೃಷ್ಟಿ? ಅದೇ ಆಕಾಶ, ಅದೇ ಭೂಮಿ, ಅದೇ ಸಮುದ್ರ. ಯಾಕೆಂದರೆ ಹೊಸ ಸೃಷ್ಟಿಯಲ್ಲಿ ಎಲ್ಲ ಬದಲಾಗುತ್ತೆ ಅಂತ ಹೇಳಿದ್ದಾನೆ. ಎಲ್ಲಿ ಬದಲಾಗಿದೆ? ಎಲ್ಲಿ ಬದಲಾಗಿದೆ? ಆದ್ದರಿಂದ ಇನ್ನು ದೇವರ ರಾಜ್ಯ ಬಂದಿಲ್ಲ ಅಂತೇಳಿ ಈ ರೀತಿ ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ ಪ್ರತಿಯೊಬ್ಬರು ಕೂಡ ಗಮನಿಸಿರು ಪ್ರಿಯರು. ಪ್ರತಿಯೊಬ್ಬರು ಅಪೊಸ್ತಲನಾಗಿರುವಂಥ ಪೇತ್ರನು ಅಪೊಸ್ತಲನಾಗಿರುವಂಥ ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. 3ನೇ ಅಧ್ಯಾಯ 13ನೇ ವಚನವನ್ನು. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ, ಅವುಗಳಲ್ಲಿ ನೀತಿಯು ವಾಸವಾಗಿರುವುದು ಅಂತ ಹೇಳ್ತಾನೆ. ಇದೊಂದು ವಚನ ನೋಡಿದಾಗ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ನೂತನ ಆಕಾಶ ಮಂಡಲ ಅಂದರೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೂತನ ಸೃಷ್ಟಿ ಅಂತ ಹೇಳಿದ್ದಾನೆ. ಹೊಸ ಸೃಷ್ಟಿ, ಹೊಸ ಸೃಷ್ಟಿ ಅಂದರು, ನೂತನ ಸೃಷ್ಟಿ ಅಂದರು, ನೂತನ ಆಕಾಶ ಮಂಡಲ ಅಂದರು, ನೂತನ ಭೂಮಂಡಲ ಅಂದರು. ಒಂದೇ ರೀ, ಉದ್ದೇಶ ಒಂದೇ. ಉದ್ದೇಶ, ದೇವರ ಸಂಕಲ್ಪ ಈ ವಿಷಯದಲ್ಲಿ ಒಂದೇ. ನೂತನ ಸೃಷ್ಟಿ ಅಂದರು, ನೂತನ ಆಕಾಶ ಮಂಡಲ ಭೂಮಂಡಲ ಅಂದರು. ಆ ವಚನ ಒಂದೇ ಅರ್ಥ. ಈ ವಚನದಲ್ಲಿ ನೋಡುವಾಗ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡ್ತಾ ಇದ್ದೇವೆ, ಅವುಗಳಲ್ಲಿ ನೀತಿಯು
ವಾಸವಾಗಿರುವುದು ಅಂದರೆ ಎದುರು ನೋಡ್ತಾ ಇದ್ದೇವೆ ಅಂತ ಇದ್ದಾನಲ್ಲಿ, ಎದುರು ನೋಡ್ತಾ ಇದ್ದೇವೆ. ಮತ್ತು ನಿನ್ನೆ ಮೊನ್ನೆ ಎಲ್ಲ ಕೂಡ ದೇವರ ರಾಜ್ಯ ಬಂದಿದೆ, ದೇವರ ರಾಜ್ಯದಲ್ಲಿ ನಾವು ಸೇರಬೇಕಾದ್ರೆ ದೀಕ್ಷೆ ಸ್ನಾನ ಪಡ್ಕೊಳ್ಬೇಕು, ಇವೆಲ್ಲ ವಚನಗಳನ್ನು ನೋಡಿದ್ದೀವಿ, ವಾಕ್ಯದ ಮೂಲಕ ಎಲ್ಲರೂ ಕೂಡ ತಿಳ್ಕೊಂಡಿದ್ದೀವಿ, ನಂಬಿದ್ದೀವಿ ಪ್ರಿಯರೇ. ಮತ್ತು ಈ ವಚನ ತೋರಿಸಿದಾಗ ಮತ್ತೆ ನಮ್ಮ ಮನಸ್ಸು ಏನಾಗ್ಬೋದು, ಹೌದಲ್ವ, ಇಲ್ಲೇನು ಈ ಥರ ಇದೆ, ಅಲ್ಲೇನು ಆ ಥರ ಇದೆ. ಮತ್ತು ಪ್ರಕಟಣೆ ಗ್ರಂಥ ಕೂಡ ತೋರಿಸ್ತಾರೆ, ಪ್ರಕಟಣೆ ಗ್ರಂಥವನ್ನು ಕೂಡ ತೋರಿಸ್ತಾರೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯಕ್ಕೆ ಬನ್ನಿ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 1ನೇ ವಚನ, 2ನೇ ವಚನ, 3ನೇ ವಚನ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಇದಲ್ಲದೆ ಸಿಂಹಾಸನದೊಳಗಿಂದ ಮಹಾಶಬ್ದವು ನನಗೆ ಕೇಳಿಸಿತು, ಅದು ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಈ ಪ್ರಕಟಣೆ ಗ್ರಂಥ ಕೂಡ ನೋಡುವಾಗ ಇಲ್ಲಿ ವಚನವನ್ನು ತೋರಿಸಿದಾಗ ಏನು ಹೇಳ್ತಾರೆ, ಇಲ್ಲಿ ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು ಅಂತ ಇರ್ತಾರೆ. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋಯಿತು. ಹೊಸ ಸೃಷ್ಟಿಯಲ್ಲಿ, ಹೊಸ ಆಕಾಶ ಮಂಡಲದಲ್ಲಿ, ಹೊಸ ಭೂಮಂಡಲದಲ್ಲಿ ಏನಾಗುತ್ತೆ ಅಂತ ನೋಡುವಾಗ ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋಯಿತು, ಇಲ್ಲದೆ ಹೋಯಿತು ಅಂತ ಇರುತ್ತೆ ಈ ಮಾತನ್ನು ಹಿಡಿದುಕೊಂಡು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಈ ಮಾತನ್ನು ಆನಂತರ ಪೇತ್ರನು ಬರೆದ ಪತ್ರಿಕೆ ಅಂದರೆ 2ನೇ ಪೇತ್ರನು ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಇದೆ ನೋಡಿ, ಆ ಮಾತನ್ನು ಹೊಸ ಆಕಾಶವನ್ನು ಹೊಸ ಭೂಮಂಡಲವನ್ನು ನೂತನ ಆಕಾಶ ಮಂಡಲವನ್ನು ನಾವು ಎದುರು ನೋಡ್ತಾ ಇದ್ದೀವಿ ಅಂತಾರೆ. ಅಂದರೆ ಈ ವಚನದ ಪ್ರಕಾರ ಏನರ್ಥ ಆಗುತ್ತೆ ಅಂತ ನೋಡುವಾಗ, ಎದುರು ನೋಡ್ತಾ ಇದ್ದೀವಿ ಎನ್ನುವಂಥ ಮಾತನ್ನು ಕೇಳಿದ ನಂತರ ಇನ್ನೂ ಬಂದಿಲ್ಲೇನು, ಇನ್ನೂ ಬಂದಿಲ್ಲೇನು, ಎದುರು ನೋಡ್ತಾ ಇದ್ದಾರೆ ಅಂದರೆ ಇನ್ನೂ ಬಂದಿಲ್ಲೇನು ಹೊಸ ಆಕಾಶ ಹೊಸ ಭೂಮಂಡಲ. ಹೊಸ ಆಕಾಶ ಹೊಸ ಭೂಮಂಡಲ, ಹೊಸ ಸೃಷ್ಟಿ, ನೂತನ ಸೃಷ್ಟಿ, ಇವೆಲ್ಲ ಒಂದೇ ಪರ್ಯಾಯ ಪದಗಳು. ಮತ್ತು ಇವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ನಾವೆಲ್ಲರೂ ಏನು ಮಾಡಬೇಕು ಹೇಳಿ, ನಾವೆಲ್ಲರೂ ಕ್ರೈಸ್ತರಾಗಿರುವಂಥ ನಾವೆಲ್ಲರೂ ಏನು ಮಾಡಬೇಕು, ಮೊಟ್ಟ ಮೊದಲು ದೇವರ ವಾಕ್ಯವನ್ನು ಪರಿಶೋಧನೆ ಮಾಡಿ ಅಂತ ಹೇಳಿದಾರ, ಹೇಳಿಲ್ವಾ? ಪರಿಶೋಧನೆ ಮಾಡಿ, ಹುಡುಕಿರಿ, ಓದಿರಿ, ಧ್ಯಾನಿಸಿರಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಯೆಶಾಯನ ಗ್ರಂಥ 28ನೇ ಅಧ್ಯಾಯ, ಯೆಶಾಯನ ಗ್ರಂಥ 28ನೇ ಅಧ್ಯಾಯ 13ನೇ ವಚನವನ್ನು ನೋಡಿ. ಯೆಶಾಯನ ಗ್ರಂಥ 28ನೇ ಅಧ್ಯಾಯ, ಯೆಹೋವನ ಮಾತು ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ಇವರಿಗೆ ಪರಿಣಮಿಸುವುದು. ಅಂದರೆ ದೇವರ ಆಜ್ಞೆಗಳು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಬರುತ್ತೆ, ಸೂತ್ರದ ಮೇಲೆ ಸೂತ್ರ, ಆಜ್ಞೆಗಳ ಮೇಲೆ ಆಜ್ಞೆ. ಇವೆಲ್ಲ ತಿಳ್ಕೊಳ್ಬೇಕಾದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ, ನಾವು ಯಾವುದಕ್ಕೆ ಕೆಲಸ ಕೊಡಬೇಕು ಹೇಳಿ? ಹೃದಯಕ್ಕೆ. ಹೃದಯ ಅಂದರೆ ಮನಸ್ಸು, ಆಲೋಚನೆಗಳು. ಆಲೋಚನೆಗಳು ಅಂದರೆ ಮನಸ್ಸಿಗೆ ಕೆಲಸ ಕೊಡಬೇಕು, ಹೃದಯಕ್ಕೆ ಕೆಲಸ ಕೊಡಬೇಕು. ಹೃದಯ ಅಂದರೆ ಇಲ್ಲಿರುತ್ತೆ, ಹೃದಯಕ್ಕೆ ಕೆಲಸ ಕೊಡುವಂಥದ್ದು. ಹೃದಯಕ್ಕೆ ಏನು ಕೆಲಸ ಕೊಟ್ಟಿದ್ದೀವಿ ಅಂತ ನೋಡುವಾಗ, ಈ ಲೋಕಕ್ಕೆ ಸಂಬಂಧಪಟ್ಟಂಥ ವಿದ್ಯೆ, ಈ ಲೋಕಕ್ಕೆ ಸಂಬಂಧಪಟ್ಟ ವಿದ್ಯೆ ಯಾಕೆ ಕಲಿತಾ ಇದ್ದೀವಿ ಅಂತ ನೋಡುವಾಗ, ಈ ದೇಹಕ್ಕೆ, ಈ ಹೊಟ್ಟೆ ಇದೆ, ಈ ಹೊಟ್ಟೆ ಇದೆ, ಈ ಹೊಟ್ಟೆಯನ್ನು ಕುರಿತು ದೇವರು ಹೇಳಿರುವಂಥ ಮಾತೇನಂತ ನೋಡುವಾಗ, ಅಪೊಸ್ತಲನಾಗಿರುವಂಥ ಪೌಲನ ಮೂಲಕ ಹೊಟ್ಟೆಯೇ ಅವರ ದೇವರು ಅಂತ. ಹೊಟ್ಟೆಯೇ ಅವರ ದೇವರು. ಯಾರ ದೇವರು? ಟೋಟಲ್ ಇದ್ದಂಥ ಪ್ರತಿ ಮನುಷ್ಯನಿಗೆ ದೇವರು ಯಾರು ಗೊತ್ತಾ? ಹೊಟ್ಟೆ ದೇವರು. ಯಾಕೆಂದರೆ ಹೊಟ್ಟೆಗೋಸ್ಕರನೇ ಚಿಂತೆ, ಈ ದೇಹದಗೋಸ್ಕರನೇ ಆಲೋಚನೆಗಳು, ಕೋಟಿ ವಿದ್ಯೆಗಳು ಅಂದಿದ್ದೀರಿ. ಈ ಕೋಟಿ ವಿದ್ಯೆಗಳು ಯಾಕೆ ಉಂಟಾಗಿವೆ? ಕೋಟಿ ವಿದ್ಯೆಗಳು ಯಾಕೆ ಉಂಟು ಮಾಡಿಕೊಂಡಿದ್ದಾರೆ? ಆತ್ಮಜ್ಞಾನ ಕಲಿಯೋದಕ್ಕ, ಆತ್ಮಜ್ಞಾನ ಕಲಿಯೋದಕ್ಕ, ದೇವರು ಇರುವಂಥ ಪರಲೋಕವನ್ನು ಪಡೆದುಕೊಳ್ಳೋದಕ್ಕ, ನಿತ್ಯ ಜೀವವನ್ನು ಪಡೆದುಕೊಳ್ಳೋದಕ್ಕ. ಅಂದರೆ ಕೋಟಿ ವಿದ್ಯೆಗಳು ಯಾಕೆ ಕಲಿತುಕೊಂಡಿದ್ದಾರೆ ಅಂತ ನೋಡುವಾಗ, ಇದರ ಹಿಂದೆ ದೊಡ್ಡ ದೊಡ್ಡ ವಿಜ್ಞಾನಿಗಳಿದ್ದಾರೆ. ದೊಡ್ಡ ದೊಡ್ಡ ವಿಜ್ಞಾನಿಗಳು ಅಂದರೆ ವಿದ್ಯೆಯನ್ನು ಕಲ್ತಿದ್ದಾರೆ. ವಿದ್ಯೆ ಏನು? ವಿದ್ಯೆ ಬಟ್ಟೆಯನ್ನು ತಯಾರು ಮಾಡುವಂಥದ್ದು ಒಂದು ವಿದ್ಯೆ.
ಬಟ್ಟೆಯನ್ನು ತಯಾರು ಮಾಡಬೇಕಾದ್ರೆ ಮೊಟ್ಟ ಮೊದಲು ಏನು ಬೇಕು? ಹತ್ತಿ ಬೇಕು. ಹತ್ತಿಯಿಂದ ದಾರವನ್ನು ತಯಾರು ಮಾಡ್ತಾರೆ. ದಾರದಿಂದ ವಸ್ತ್ರಗಳನ್ನು ತಯಾರು ಮಾಡ್ತಾರೆ. ವಸ್ತ್ರಗಳು ತಯಾರು ಮಾಡಿದ ನಂತರ ಅದಕ್ಕೆ ಡಿಸೈನ್ ಮಾಡೋದಕ್ಕೆ ಅದಕ್ಕೂ ಕೂಡ ಒಂದು ಕಂಪನಿಗಳಿವೆ. ಆನಂತರ ಟಿಚ್ ಮಾಡೋದಕ್ಕೆ ಇವಕ್ಕೂ ಕೂಡ ಎಷ್ಟೋ ಮಿಷಿನ್ಗಳು. ನೋಡಿ, ನಾವು ಧರಿಸ್ಕೊಳ್ಳುವಂಥ ವಸ್ತ್ರಗಳಿದೆಯಲ್ಲ, ಈ ಮೈಗೆ ಬೇಕಾದಂಥ ವಸ್ತ್ರಗಳಿದೆಯಲ್ಲ, ಎಷ್ಟು ಫ್ಯಾಕ್ಟ್ರಿಗಳಿದೆ, ಎಷ್ಟು ಗಾರ್ಮೆಂಟ್ಸ್ಗಳಿವೆ ಹೇಳಿ ಪ್ರಿಯರೇ. ದಾರದ ಫ್ಯಾಕ್ಟ್ರಿಗಳೆಷ್ಟಿದೆ, ಬಟ್ಟೆಗಳ ಫ್ಯಾಕ್ಟ್ರಿಗಳೆಷ್ಟಿವೆ, ಬಣ್ಣ ಹಾಕುವಂಥ ಫ್ಯಾಕ್ಟ್ರಿಗಳು ಎಷ್ಟಿವೆ. ಈ ಪ್ರಪಂಚ ದೇಶದಲ್ಲಿ ನೋಡುವಾಗ ಎಷ್ಟೋ ಫ್ಯಾಕ್ಟ್ರಿಗಳು. ಇದೊಂದು ವಿದ್ಯೆ. ಅಂದರೆ ಕೇವಲ ವಸ್ತ್ರದಗೋಸ್ಕರ ಈ ವಸ್ತ್ರಗಳನ್ನು ತಯಾರು ಮಾಡುವಂಥದ್ದು ನೋಡಬೇಕಾದ್ರೆ ಎಷ್ಟೋ ಕೋಟಿ ವಿದ್ಯೆಗಳು, ಅದರಲ್ಲೂ ಕೂಡ ಡಿಸೈನ್ ತಯಾರು ಮಾಡೋದಕ್ಕೂ, ಬಣ್ಣಗಳನ್ನು ತಯಾರು ಮಾಡೋದಕ್ಕೂ, ಈ ಬಣ್ಣ ಚೆನ್ನಾಗಿದೆ, ಈ ಡಿಸೈನ್ ಚೆನ್ನಾಗಿದೆ ಅಂತ ಇದರ ಹಿಂದೆ ಈ ಥರ ಡಿಸೈನ್ ಮಾಡಿದ್ದೀವಿ ಅಂತೇಳಿ ಡಿಸೈನರ್ಸ್ ಹೊಸ ಡಿಸೈನ್ ಬೇಕಂತೆ. ಹೊಸ ಡಿಸೈನ್ಗಳು ಎಲ್ಲಿ ಕಲಿತಾರೆ, ಎಲ್ಲಿ ನೋಡ್ತಾರೆ ಅಂತ ನೋಡುವಾಗ ಈ ಪ್ರಕೃತಿಯಲ್ಲಿರುವಂಥ ಹೂವುಗಳು, ಈ ಪ್ರಕೃತಿಯಲ್ಲಿರುವಂಥ ಎಲೆಗಳು, ಈ ಪ್ರಕೃತಿಯಲ್ಲಿರುವಂಥ ಹಣ್ಣುಗಳು, ಈ ಪ್ರಕೃತಿಯಲ್ಲಿರುವಂಥ ಕಲರ್ಗಳು, ಇದನ್ನು ತಗೊಂಡು ಈ ಪ್ರಕೃತಿಯಲ್ಲಿ ನಡೆಯುವಂಥ ಸಮುದ್ರ, ಪಕ್ಷಿಗಳು, ಪ್ರಾಣಿಗಳು ಇವೆಲ್ಲ ಆಕಾರವನ್ನು ದೃಷ್ಟಿಯಲ್ಲಿ ತಗೊಂಡು ಹೊಸ ಡಿಸೈನನ್ನು ತಯಾರು ಮಾಡ್ತಾ ಇರ್ತಾರೆ. ಇವೆಲ್ಲ ದೇವರು ಉಂಟು ಮಾಡಿರುವಂಥದ್ದನ್ನು ಮತ್ತೆ ಹೃದಯದಲ್ಲಿ ಪರಿಶೋಧನೆ ಮಾಡಿ ಹೊಸ ಡಿಸೈನ್ಗಳು. ಆನಂತರ ಅಡಿಗೆ ಮಾಡುವಂಥ ಪಾತ್ರೆಗಳು, ಪ್ಲೇಟ್ಗಳು, ಗ್ಲಾಸುಗಳು ಇವೆಲ್ಲ ನೋಡುವಾಗ ಮನೆಯಲ್ಲಿ ಡಿಸೈನ್ ಎಲ್ಲ ಕೂಡ ಅದ್ಭುತವಾಗಿ ಡಿಸೈನ್ ನೋಡೋದಕ್ಕೆ ಮನೆ ಸಿಂಗಾರ ಇರಬೇಕು, ಚೆನ್ನಾಗಿರಬೇಕು. ಅಲ್ಲಿ ಕೂಡ ನೋಡುವಾಗ ಎಷ್ಟೋ ಕೆಲಸವನ್ನು ಕಲ್ತ್ಕೊಂಡು ಎಷ್ಟೋ ವಿದ್ಯೆಯನ್ನು ಕಲ್ತಿದ್ದಾರೆ. ಅಲ್ಲಿ ಎಷ್ಟೋ ವಿದ್ಯೆಗಳಿರಿ. ಅಂದರೆ ಗ್ಲಾಸ್ಗಳನ್ನು ತಯಾರು ಮಾಡೋದಕ್ಕೆ, ಪ್ಲೇಟ್ಗಳನ್ನು ತಯಾರು ಮಾಡೋದಕ್ಕೆ, ಆನಂತರ ಟೇಬಲ್ಗಳನ್ನು ತಯಾರು ಮಾಡೋದಕ್ಕೆ, ಆನಂತರ ಇನ್ನು ಏನೇನು ಪದಾರ್ಥಗಳಿದ್ದೀವಿ ನೋಡಿ. ಈ ಕಿಚನ್ ರೂಮಲ್ಲಿ ನೋಡಿ ಎಷ್ಟು ವಿಧವಾದಂಥ ವಸ್ತುಗಳಿದೆಯೋ. ಒಂದೊಂದು ವಸ್ತುಗಳಿಗೆ ಒಂದೊಂದು ಫ್ಯಾಕ್ಟ್ರಿ, ಒಂದೊಂದು ವಸ್ತು ಇರುತ್ತಲ್ಲ ಫ್ಯಾಕ್ಟ್ರಿ. ಎಷ್ಟೋ ಫ್ಯಾಕ್ಟ್ರಿಗಳಿದೆ. ಎಷ್ಟೋ ಮಂದಿ ಬದುಕ್ತಾ ಇದ್ದಾರೆ, ಎಷ್ಟೋ ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರೋ ಟೋಟಲ್ ಪ್ರಪಂಚ ದೇಶದಲ್ಲಿ ನೋಡುವಾಗ ಎಲ್ಲ ವಿದ್ಯೆಗಳು ಯಾರಿಗೋಸ್ಕರ ಕಲ್ತುಕೊಂಡಿದ್ದಾರೆ ಅಂತ ನೋಡುವಾಗ ಕೇವಲ ಹೊಟ್ಟೆಗೋಸ್ಕರ, ಈ ಮೈಗೋಸ್ಕರ, ಈ ಹೊರ ನೋಟದಗೋಸ್ಕರ ಮಾತ್ರ. ಕೊನೆಯದಾಗಿ ಬೈಬಲ್ ಗ್ರಂಥವನ್ನು ಹಿಡಿದುಕೊಂಡಿರುವಂಥ ಕ್ರೈಸ್ತರಾಗಿರುವಂಥ ನಾವು ಕೂಡ, ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ನಾವು ಕೂಡ ಯಾವುದ್ರಿಗೋಸ್ಕರ ನಾವು ಪ್ರಯಾಸ ಪಡ್ತಾ ಇದ್ದೀವಿ, ದೇವರ ಬಳಿಯಲ್ಲಿ ಬರ್ತಾ ಇದ್ದೀವಿ ಅಂತ ನೋಡುವಾಗ ನಮಗೆ ಸಾಲ ಇದೆ, ನಮಗೆ ಸಾಲ ತೀರ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಸಮಸ್ಯೆಗಳು ಪರಿಷ್ಕಾರ ಆಗ್ತಾ ಇಲ್ಲ, ಪರಿಹಾರ ಆಗ್ತಾ ಇಲ್ಲ, ನಾವು ಕಣ್ಣೀರು ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಪ್ರಾರ್ಥನೆ ಮಾಡ್ತೀವಿ. ಈ ರೀತಿ ಅಂದರೆ ಈ ರೀತಿಯಲ್ಲಿ ಇದ್ದರೆ ಪ್ರಿಯರಾದ ದೇವ್ರ ಮಕ್ಕಳಿರ ದೇವ್ರ ಜ್ಞಾನ ಅರ್ಥ ಆಗುತ್ತಾ? ಕಣ್ಣೀರು ಪ್ರಾರ್ಥನೆ ಮಾಡಬೇಕು, ಯಾವುದ್ರಿಗೋಸ್ಕರ? ಉಪವಾಸ ಪ್ರಾರ್ಥನೆ ಮಾಡಬೇಕು, ಯಾವುದ್ರಿಗೋಸ್ಕರ? ದೇವರಿಗೆ ಮೊರೆ ಇಡಬೇಕು, ಯಾವುದ್ರಿಗೋಸ್ಕರ? ಆತ್ಮದಗೋಸ್ಕರ ಚಿಂತೆ ಇದೆಯಾ? ಆತ್ಮದಗೋಸ್ಕರ ಆಲೋಚನೆ ಇದೆಯಾ? ಪ್ರಿಯರ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ. ಇದು ಕೂಡ ಹೊಸ ಆಕಾಶ, ಹೊಸ ಭೂಮಿ, ಇಲ್ಲ ನೂತನ ಸೃಷ್ಟಿ ಅಂದಾಗ ಇದನ್ನು ಕೂಡ ಯಾವ ರೀತಿ ಯೋಚನೆ ಮಾಡ್ತಾರಂತ ನೋಡುವಾಗ ಯಾವ ರೀತಿ ಯೋಚನೆ ಮಾಡ್ತಾರೆ ಗೊತ್ತಾ? ದೇವರು, ತಂದೆಯಾದ ದೇವರು ಹೊಸ ಆಕಾಶವನ್ನು, ಹೊಸ ಭೂಮಿಯನ್ನು ಉಂಟು ಮಾಡ್ತಾರೆ. ಆ ಹೊಸ ಆಕಾಶ, ಹೊಸ ಭೂಮಿಯಲ್ಲಿ ಭಕ್ತರಿಗೆ ಯಾವ ಕೊರತೆ ಇರುವುದಿಲ್ಲ, ಯಾವ ತೊಂದರೆಗಳಿರುವುದಿಲ್ಲ, ಸಮಸ್ಯೆಗಳಿರುವುದಿಲ್ಲ ಅಂತೇಳಿ ವಚನದಲ್ಲಿ ಹಾಗೇನೇ ಇರುತ್ತೆ. ಆ ವಚನದಲ್ಲಿ ಏನಿದೆಯೋ ಹಾಗೇನೆ ತಗೊಳ್ತಾರೆ. ಆದರೆ ಆತ್ಮಿಕ ರೀತಿಯಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಯೇಸು ಕ್ರಿಸ್ತರು ಹೇಳಿರುವಂಥ ಪ್ರತಿ ಮಾತು ನೋಡುವಾಗ ಆತ್ಮಿಕವಾದಂಥ ಮಾತುಗಳು. ನನ್ನ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೆ ಅಂತ ಹೇಳ್ತಾರೆ. ಈ ಲೋಕದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಎಲ್ಲ ಜೀವರಾಶಿಗಳು ಬದುಕುತ್ತೆ. ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಂಥ ಮನುಷ್ಯನು ಕೂಡ ಬದುಕ್ತಾನೆ. ಕಷ್ಟಪಟ್ಟು ಕೆಲಸ ಮಾಡಿದರೆ ಮನುಷ್ಯನು ಬದುಕಲ್ವಾ? ಬದುಕ್ತಾನೆ. ಈ ಬದುಕು ಕೂಡ ಯಾರ ಮೂಲಕ ಅಂತ ನೋಡುವಾಗ ತಂದೆಯಾದ ದೇವರ ಮೂಲಕನೇ ಈ ಬದುಕು ಪ್ರಿಯರೇ. ದೇವ್ರ ಮೂಲಕ ಈ ಪ್ರತಿಯೊಂದು ಬರ್ತಾ ಇದೆ. ದೇವ್ರ ಮೂಲಕ ನಾವು ಜೀವಿಸ್ತಾ ಇದ್ದೀವಿ. ಮತ್ತು ನಾವೆಲ್ಲರೂ ಏನು ಮಾಡಬೇಕು, ಯಾತಕ್ಕಾಗಿ ಪ್ರಯಾಸ ಪಡಬೇಕು ಅಂತ ನೋಡುವಾಗ ಕೀರ್ತನೆ ಗ್ರಂಥದಲ್ಲಿ ಒಂದು ಮಾತಿದೆ, ಪ್ರಾರಂಭ ಮಾತು, 1ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ,
ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು. ಅದನ್ನೇ ಹಗಲಿರುಳು ಧ್ಯಾನಿಸುವವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗುವವು ಅಂತ. ಅಂದರೆ ಯೆಹೋವನ ಧರ್ಮಶಾಸ್ತ್ರ ಅಂದರೆ ಯೆಹೋವನ ಶಾಸನಗಳು. ನೀನು ಪ್ರಯಾಣ ಮಾಡುವಾಗ, ನೀನು ಕೆಲಸ ಮಾಡುವಾಗ, ನೀನು ಏನೇ ಮಾಡುವಾಗಲೂ ಆ ದೇವರ ವಚನಗಳನ್ನು ಧ್ಯಾನಿಸ್ಬೇಕಂತೆ. ಏನ್ರಿ ಧ್ಯಾನಿಸ್ಕೊಂಡು ಕೂತ್ಕೊಂಡ್ರೆ ಊಟ ಯಾರಿಗೆ ಕೊಡ್ತಾರೆ ಅಂತ ನೀವು ಕೇಳ್ಬೋದು. ಕೆಲಸ ಮಾಡು, ಕೆಲಸ ಮಾಡೋದು ಬೇಡ ಅಂತ ಹೇಳಿದಾನೆ. ಕೆಲಸ ಮಾಡಿಕೊಂಡು ಧ್ಯಾನಿಸೋಕ್ಕಾಗಲ್ವ? ಕೆಲಸ ಮಾಡಿಕೊಂಡು ಧ್ಯಾನಿಸ್ಬೋದು, ಕೆಲಸ ಮಾಡಿಕೊಂಡು ಧ್ಯಾನಿಸ್ಕೊಂಡು ಕೆಲಸ ಮಾಡ್ಬೋದು. ಮತ್ತು ಏನೇನು ಕೆಲಸ ಮಾಡ್ತಾ ಇದ್ದೀವಿ, ಏನೇನು ಧ್ಯಾನಿಸ್ತಾ ಇದೆ ಅಂದರೆ ಲೋಕದಲ್ಲಿ ಎಲ್ಲ ಧ್ಯಾನದಲ್ಲಿದೆ ನಿನಗೆ. ಅಂದರೆ ಹಣದ ಧ್ಯಾನ ಇದೆ, ಹೆಂಡತಿ ಧ್ಯಾನ ಇದೆ, ಮಕ್ಕಳ ಧ್ಯಾನ ಇದೆ, ಸ್ನೇಹಿತರ ಧ್ಯಾನ ಇದೆ, ಪ್ರಿಯಳ ಧ್ಯಾನ ಇದೆ. ಎಲ್ಲರ ಧ್ಯಾನ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದೆಯಾ? ದೇವರ ವಚನದಲ್ಲಿ ಬಂದಾಗ, ದೇವರ ವಾಕ್ಯದಲ್ಲಿ ಬಂದಾಗ ಅದು ಹೇಗೆ ಆಗುತ್ತೆ ಅಂತೀಯ? ಅದು ಹೇಗೆ ಸಾಧ್ಯ ಅಂತೀಯ? ಕೆಲಸ ಮಾಡುವಾಗ ಕೆಲಸ ಮಾಡಿಕೊಂಡು ಹಾಡುಗಳು ಆಡ್ತೀಯಲ್ಲ, ಸಿನಿಮಾ ಹಾಡುಗಳು, ಸಾಧ್ಯ ಆಗಿದೆಯಾ? ಕೆಲಸ ಮಾಡುವಂಥ ಸಮಯದಲ್ಲಿ ಸಿನಿಮಾ ಹಾಡುಗಳು, ಲೋಕಕ್ಕೆ ಸಂಬಂಧಪಟ್ಟ ಹಾಡುಗಳು ಆಡಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಬೇರೆ ಬೇರೆ ಕೆಲಸಗಳು, ದೇವರ ವಾಕ್ಯವನ್ನು ಕೇಳಿಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಆಗಲ್ವ ಕೆಲಸ? ಆಗುತ್ತೆ. ನೀನು ಸೋಂಬೇರಿ. ದೇವರ ವಿಷಯದಲ್ಲಿ ಬಂದಾಗ ಮಾತ್ರ ಯಾವುದೊಂದು ನೆಪ ಮಾಡಿ ಯಾವುದೊಂದು ಹೇಳ್ತಾ ಇರ್ತೀಯ, ಅಂಟಿಸ್ತಾ ಇರ್ತೀಯ, ಜೋಡಿಸ್ತಾ ಇರ್ತೀಯ ತಪ್ಪಿಸ್ಕೊಳ್ಳೋದಕ್ಕೆ. ನಿನ್ನಿಷ್ಟ ಅಂತಾನೆ. ವಜ್ರಗಳಿಗಿಂತ ಶ್ರೇಷ್ಠವಾದ ವಾಕ್ಯಗಳನ್ನು ಧ್ಯಾನಿಸು ಅಂದರೆ ನಾನು ಧ್ಯಾನಿಸಲ್ಲ ಅಂದರೆ ಆನಂತರ ಏನಾಗುತ್ತೆ? ಸತ್ತ ನಂತರ ಬೆಂಕಿ ಕೊಂಡಕ್ಕೆ ಹೋಗಬೇಕಾಗತ್ತೆ. ಸತ್ತ ನಂತರ ಬೆಂಕಿಯ ಕೊಂಡಕ್ಕೆ. ಯಾಕೆಂದರೆ ದೇವರ ವಚನಗಳು ಧ್ಯಾನಿಸು, ಪಾಲಿಸು, ಬೆಳಕಿನಲ್ಲಿ ಬಾ, ಬೆಳಕಿಗೆ ಸೇರಿಕೋ ಅಂತ ಅನೇಕ ವಚನಗಳು ಹೇಳಿರುವಾಗ ಇಲ್ಲ ನಾನು ಬರಲ್ಲ, ನಾನೆಲ್ಲೇ ಇರ್ತೀನಿ ಅಂದರೆ ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ, ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನ ನೋಡಿ. 17ನೇ ವಚನ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಅಂದರೆ ತೀರ್ಪು ಆಗಿ ಹೋಗಿದೆಯಂತೆ. ದೇವರ ವಾಕ್ಯಗಳು ಬಂದಿದೆ, ತಿಳ್ಕೊಳ್ಳಿ, ಧ್ಯಾನಿಸಿ, ಪಾಲಿಸಿ ಅಂತೇಳಿ ಸೇವಕರು ಕೂಗ್ತಾ ಇದ್ದರು. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು, ಅಪೊಸ್ತಲರು ಕೂಗ್ತಾ ಇದ್ದರೆ, ಬೋಧಿಸ್ತಾ ಇದ್ದರೆ ಏನು ಮಾಡ್ತಾ ಇದ್ದಾರಂತೆ ಪ್ರಿಯರೇ? ಅವರೆಲ್ಲರೂ ಕೂಡ ಆ ಬೆಳಕನ್ನು ಅಂಗೀಕರಿಸಿಲ್ಲಂತೆ. ಯೇಸು ಕ್ರಿಸ್ತರನ್ನು ಅಂಗೀಕರಿಸಿಲ್ಲಂತೆ. ಅಂಗೀಕರಿಸದೇ ಇರುವುದರಿಂದ, ಒಪ್ಪಿಕೊಳ್ಳದೆ ಇರುವುದರಿಂದ ಏನಾಗಿದೆ ಅವ್ರಿಗೆ ಅಂತ ನೋಡುವಾಗ ತೀರ್ಪಾಗಿದೆಯಂತೆ. ಅವಾಗಲೇ ಅಂದರೆ ಬದುಕಿರುವಾಗಲೇ ತೀರ್ಪಾಯ್ತಾ? ಅಂಗೀಕರಿಸಿಲ್ಲ ತೀರ್ಪು. ಈ ಮನುಷ್ಯ ದೇವರ ಮಾತನ್ನು ಅಂಗೀಕರಿಸದೇ ಇರುವುದರಿಂದ ಈ ಮನುಷ್ಯ ನರಕಕ್ಕೆ ಹೋಗ್ತಾನೆ. ಮಾಡಿರುವಂಥ ಕ್ರಿಯೆಗಳೇನಿದೆಯೋ ಆ ಕ್ರಿಯೆಗಳ ಮೂಲಕ ಅವನಿಗೆ ದಂಡನೆಯಾಗುತ್ತೆ ಅಷ್ಟೇ. ಸತ್ತ ನಂತರ ಸಾಯ್ತೀವಲ್ವೋ, ಸತ್ತ ನಂತರ ಸೀದಾ ಪಾಪಿಗಳು ಒಂದೇ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ ಹೋಗ್ತಾರೆ, ಒಂದೇ ಒಂದು ಕ್ಷಣದಲ್ಲಿ. ಯೋಬನ ಗ್ರಂಥ 21ನೇ ಅಧ್ಯಾಯ 13ನೇ ವಚನ ನೋಡಿ. ಯೋಬನ ಗ್ರಂಥ 21ನೇ ಅಧ್ಯಾಯ 13. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಸಮಾಧಿಗೆ ಇಳಿಯುವರು. ಕ್ಷಣ ಮಾತ್ರ ಅಂದರೆ ಪಾತಾಳಕ್ಕೆ ಇಳಿಯುವರು. ಆತ್ಮ ಯಾವ ರೀತಿ ಇದ್ದಾರಂತ ನೋಡುವಾಗ ಮೇಲ್ಗಡೆ ಮಾತು, ತಮ್ಮ ಮಕ್ಕಳನ್ನು ಮಂದೆಯಾಗಿ ನಡೆಸುವರು, ಅವರ ಬಾಲೆಯರು ಕುಣಿದಾಡುವರು, ಅವರು ದಮ್ಮಡಿ ಕಿನ್ನರಿಗಳೊಡನೆ ಸ್ವರವೆತ್ತಿ ಕೊಳಲಿನ ಧ್ವನಿಗೆ ಉಲ್ಲಾಸ ಪಡುವರು. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಪಾತಾಳಕ್ಕೆ ಇಳಿಯುವರು. ಅಂದರೆ ಯುವಕರು ಕುಣಿದಾಡುವರು. ಚೆನ್ನಾಗಿ ಕುಡಿಬೇಕು, ಚೆನ್ನಾಗಿ ಕುಡಿದ ನಂತರ ಮೈ ಮರಿಬೇಕು,
ಮೈ ಮರೆತ ನಂತರ ಚೆನ್ನಾಗಿ ಮತ್ತಿನಲ್ಲಿ ಹೋಗಬೇಕು, ಸುಖವಾಗಿರಬೇಕು ಅಂದರೆ ಏನೇನು ಕುಡಿತೀರ ಚೆನ್ನಾಗಿ ಕುಡೀರಿ, ಚೆನ್ನಾಗಿ ಡ್ಯಾನ್ಸ್ ಮಾಡಿ, ಕುಣಿದಾಡಿ ಕುಡೀರಿ, ಮತ್ತಿನಲ್ಲಿ ಹೋಗಿ ಎಂಜಾಯ್ ಮಾಡಿ ಅಂಥೇಳಿ ಪ್ರಪಂಚ ಬೋಧನೆ. ಕೊನೆಯದಾಗಿ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರ ಮಧ್ಯದಲ್ಲೂ ಕೂಡ ಇಂತಹ ಆಟಗಳು, ಇಂಥ ಕುಣಿದಾಟಗಳು. ಒಬ್ಬ ಫಾದರು ಮಕ್ಕಳಿಗೆ ವಾಕ್ಯವನ್ನು ಕಲಿಸ್ಬೇಕಾದ್ರೆ ಸಿನಿಮಾ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಫಾದರ್. ಒಂದು ಮಾತ್ರ ಯೇಸು ಕ್ರಿಸ್ತರ ವರ್ಡ್ ಇರುತ್ತೆ, ಆ ಸ್ಟೆಪ್ಪೆಲ್ಲ ಕೂಡ ಸೇಮ್ ಸಿನಿಮಾದಲ್ಲಿ ಆ ಫಾದರ್ಗೆ ಸಿನಿಮಾದಲ್ಲೇ ಚಾನ್ಸ್ ಕೊಡಬೇಕು. ಇವಾಗ ಮಕ್ಕಳಿಗೆ ಏನು ಕಲಿಸ್ತೀಯಪ್ಪ ಸಹೋದರ? ಮಕ್ಕಳಿಗೆ ಡ್ಯಾನ್ಸ್ ಕಲಿಸ್ತೀಯ? ಈ ಲೋಕದಲ್ಲಿ ಡ್ಯಾನ್ಸ್ ಕಲಿಸೋರಿಲ್ವಾ ಫಾದರ್? ಎಲ್ಲರಿಗೂ ಹೇಳ್ತಾ ಇಲ್ಲ, ದಯಮಾಡಿ ಕೇಳಿ, ಎಲ್ಲರಿಗೂ ಹೇಳ್ತಾ ಇಲ್ಲ. ಈ ಹುಚ್ಚುಚ್ಚು ಮಾಡುವಂಥ ಹುಚ್ಚರಿಗೆ ಹೇಳ್ತಾ ಇದ್ದೀನಿ, ಹುಚ್ಚರಿಗೆ. ಹಲೋ, ಲೋಕದಲ್ಲಿ ಡ್ಯಾನ್ಸ್ಗಳು ಕಳಿಸೋರಿಲ್ವಾ? ಎಂಥ ಡ್ಯಾನ್ಸ್ಗಳು ಬೇಕು ನೀನು? ಮತ್ತು ಚರ್ಚ್ನಲ್ಲಿ ಅದೇನಾ? ಮಕ್ಕಳಿಗೆ ಏನು ಕಲಿಸ್ತಾ ಇದೆಯಾ ಫಾದರ್? ಏನು ಕಲ್ತ್ಕೊಂಡಿದೀಯ ನೀನು? ನನ್ನಿಷ್ಟ ಅಂತೀಯ? ನಿನ್ನಿಷ್ಟ ಅಲ್ಲ, ನಿನ್ನ ಮನೇಲಿ ಇಟ್ಕೊ. ನಿನ್ನಿಷ್ಟ ನಿನ್ನ ಮನೆಯಲ್ಲಿ, ಸಭೆಯಲ್ಲ. ಸಭೆ ದೇವ್ರದ್ದು. ಆ ಮಕ್ಕಳು ದೇವ್ರ ಮೂಲಕ ಬಂದವರು. ನನ್ನಿಷ್ಟ ಅಂದರೆ ನಿನ್ನ ಮನೆಯಲ್ಲಿ. ಲೋಕದಲ್ಲಿ ಕೆಟ್ಟೋಗುವಂಥ ಸಮಾಜದ ಉದ್ಧಾರ ಮಾಡುವಂಥ ಒಬ್ಬ ಬೋಧಕನು, ಒಬ್ಬ ಸೇವಕನು ಹುಚ್ಚನಾಗಿ, ಮತ್ತನಾಗಿ, ಸೈತಾನನಿಗೆ ಒಳಪಟ್ಟು ನೀನು ಮಾಡ್ತಾ ಇದ್ದೀಯ ಅಂತಂದರೆ ಯಾರನ್ನೇ ಮೆಚ್ಚಿಸೋದಕ್ಕೆ? ದೇವ್ರ ಕಣ್ಣೀರು ಸುರಿಸ್ತಾ ಇದ್ದೇನೆ, ಅರ್ಥ ಆಗ್ತಾ ಇಲ್ವಾ ನಿನಗೆ? ದೇವರು ದುಃಖದಲ್ಲಿದ್ದಾನೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ವಾ? ಆಕಾಶ ಮಂಡಲವೇ ಆಲಕಿಸು, ಭೂಮಂಡಲವೇ ಕೇಳು, ನನ್ನ ಮಕ್ಕಳು ಪಾಪದಲ್ಲಿದ್ದಾರೆ. ದುಃಖ ಅರ್ಥ ಆಗ್ತಾ ಇಲ್ವಾ? ಆಲೋಚನೆ ಮಾಡಿ. ಈ ಕೊನೆ ಕಾಲದಲ್ಲಿದ್ದರು, ನಾಶವಾಗ್ತೀವಿ ಅಂತ ಗೊತ್ತಿದ್ರು, ಈ ಜಗತ್ತು ಸುಟ್ಟೋಗುತ್ತೆ ಅಂತ ಗೊತ್ತಿದ್ರು, ಪ್ರಾಣ ಹೋಗುತ್ತೆ ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಆಮೇಲೆ ಕಾಣದೇ ಇರುವಂಥ ಜೀವಿತ ನಮ್ಮದಂತ ಗೊತ್ತಿದ್ರು ಕೂಡ ದೇವ್ರು ಕೊಟ್ಟಂಥ ಕಾಲವನ್ನು ಸುಮ್ಮನೆ ಕಳೀತಾ ಇದ್ದೀವಿ ಅಂದರೆ ಏನು? ಹೊರಗಡೆ ಕ್ರೈಸ್ತ ವಿರೋಧಿಗಳಿದ್ದಾರಂತ ಹೇಳ್ತೀವಿ, ಹೊರಗಡೆ ಇದ್ದಾರಂತ ಹೇಳ್ತೀವಿ. ಕ್ರೈಸ್ತ ವಿರೋಧಿಗಳು ನಮ್ಮಲ್ಲಿ ಕೂಡ ಇದ್ದಾರಂತ ಗೊತ್ತಾ ನಿಮಗೆ? ಹೊರಗಡೆ ಇದ್ದವ್ರ ಮೂಲಕ ದೊಡ್ಡದೇನಿಲ್ಲ, ಪೆಟ್ಟು ಬೀಳ್ಬೋದು ಅಷ್ಟೇ. ದೇವ್ರಿಗೋಸ್ಕರ ನೀನು ಸತ್ತರೆ ನಿತ್ಯ ಜೀವ ಸಿಗುತ್ತೆ. ಸತ್ತರೆ ದೇವ್ರಿಗೋಸ್ಕರ ನೀನು ಪ್ರಾಣ ತ್ಯಾಗ ಮಾಡಿದ್ರೆ, ಹೊರಗಡೆ ಇದ್ದೋ ನಿನ್ನನ್ನು ಬಡಿಬೋದು, ಇಲ್ಲಾಂದರೆ ಪ್ರಾಣ ತೆಗಿಬೋದು. ದೇವ್ರಿಗೋಸ್ಕರ ನಿನ್ನ ಪ್ರಾಣ ಹೋದರೆ ನಿತ್ಯ ಲೋಕ ಸಿಗುತ್ತೆ ಅಮ್ಮ, ಮಗಳೇ, ಮಗನೇ. ಆದರೆ ನಮ್ಮ ಮಧ್ಯದಲ್ಲಿ ದುರ್ಬೋಧನೆ ನಡೀತಾ ಇದೆ ನೋಡಿ. ಈ ದುರ್ಬೋಧನೆ ಕೇಳಿ ಅದರ ಪ್ರಕಾರ ನಾವು ನಡ್ಕೊಂಡ್ರೆ ನಿತ್ಯ ಲೋಕ ಇಲ್ಲ, ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗತ್ತೆ, ನರಕಕ್ಕೆ. ಸಿನಿಮಾಗಳ ಹಾಗೆ ಸ್ಟೆಪ್ ಹಾಕಿದರೆ ದೇವ್ರು ಬಿಡ್ತಾನ? ಧರ್ಮವನ್ನು ಮೀರಿ ನಡೆಯುವವನೇ ನನ್ನಿಂದ ತೊಲಗೋ. 4 ದಿನ ಅಲ್ಲಿ ನೀನು ನಡೆಸ್ಬೋದು, ನಿನ್ನ ಅಧಿಕಾರ ಇದೆಯಂತ. ಹೇಳೋರಿಲ್ಲ ಕೇಳೋರಿಲ್ಲ ನಿನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಯಾರು ಹೇಳ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ ನಿನಗೆ. ಅದಕ್ಕೆ ಹುಚ್ಚನಾಗಿ ನೀನು ನಡ್ಕೊಳ್ತಾ ಇದೀಯಾ. ದೇವ್ರು ಕೇಳ್ತಾ ಇದ್ದಾನೆ, ದೇವ್ರು ಬಿಡೋದಿಲ್ಲ. ಜಾಗ್ರತೆ ಪಡೆದು ಹೋದರೆ ದೇವರ ಸನ್ನಿಧಿಯಲ್ಲಿ ಹೋಗಿ ನೀನಿರುವಂಥ ಸ್ಥಳದಲ್ಲೇ ಹೋಗಿ ಬೈಬಲ್ ಮುಂದೆ ಇಟ್ಕೊಂಡು ದೇವರೇ ನಂದು ತಪ್ಪಾಯಿತು ಎಂದು ಪಶ್ಚಾತ್ತಾಪ ಪಡೆದು ಹೋದರೆ ನಿನಗೆ ಕ್ಷಮಾಪಣೆ ಇಲ್ಲ ಸಹೋದರ, ನಿನಗೆ ಕ್ಷಮಾಪಣೆ ಇಲ್ಲ. ಜಾಗ್ರತೆ, ಪ್ರತಿಯೊಬ್ಬರು ಜಾಗ್ರತೆ. ನಿಮ್ಮ ಆತ್ಮದ ವಿಷಯದಲ್ಲಿ ಜಾಗ್ರತೆ, ನಿಮ್ಮ ಭಕ್ತಿ ವಿಷಯದಲ್ಲಿ ಜಾಗ್ರತೆ, ನಿಮ್ಮ ನಂಬಿಕೆ ವಿಷಯದಲ್ಲಿ ಜಾಗ್ರತೆ. ಇದರ ಬಗ್ಗೆ ಜಾಗ್ರತೆ ತಗೊಳ್ಳಿ, ಈ ದೇಹದ ಬಗ್ಗೆ ಅಲ್ಲ. ಇದಕ್ಕೇನೇನು ಬೇಕೋ ಕೊಡಿ ಕರೆಕ್ಟಾಗಿ, ಆರೋಗ್ಯ ನೋಡ್ಕೊಳ್ಳಿ. ಎಲ್ಲದಕ್ಕಿಂತ ಪ್ರಾಮುಖ್ಯವಾಗಿ ನಿನ್ನ ಆತ್ಮದ ವಿಷಯದಲ್ಲಿ ಜಾಗ್ರತೆ ತಗೊಳ್ಬೇಕು ನೀನು. ಎಚ್ಚರಿಕೆ. ಹೊಸ ಸೃಷ್ಟಿಯಲ್ಲಿ ಅಂದರೆ ಹೊಸ ಸೃಷ್ಟಿ, ಹೊಸ ಆಕಾಶ, ಹೊಸ ಭೂಮಂಡಲ, ಇಲ್ಲಾಂದರೆ ನೂತನ ಆಕಾಶ ಮಂಡಲ, ನೂತನ ಭೂಮಂಡಲ ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಪ್ರವಾದಿಗಳ ಮೂಲಕ ಈ ಮಾತನ್ನು ಹೇಳಿದ್ದಾನೆ. ಯೆಶಾಯನ ಗ್ರಂಥ 66ನೇ ಅಧ್ಯಾಯ 22ನೇ ವಚನವನ್ನು ನೋಡಿ. ಯೆಶಾಯನ ಗ್ರಂಥ 66ನೇ ಅಧ್ಯಾಯ 22ನೇ ವಚನವನ್ನು, 66ನೇ ಅಧ್ಯಾಯ 22ನೇ ವಚನವನ್ನು. ನಾನು ಸೃಷ್ಟಿಸುವ ನೂತನ ಆಕಾಶ ಮಂಡಲವು, ನೂತನ ಭೂಮಂಡಲವು ನನ್ನ ಮುಂದೆ ಸ್ಥಿರವಾಗಿ ನಿಲ್ಲುವ ಪ್ರಕಾರ ನಿಮ್ಮ ಸಂತತಿಯು
ನಿಮ್ಮ ಹೆಸರು ಸ್ಥಿರವಾಗಿ ನಿಲ್ಲುವುದು. ಅಂದರೆ ದೇವರ ಮುಂದೆ ಏನಂತೆ? ನಾನು ಸೃಷ್ಟಿಸುವ ನೂತನ ಆಕಾಶ ಮಂಡಲವು, ನೂತನ ಭೂಮಂಡಲವು ನನ್ನ ಮುಂದೆ ಸ್ಥಿರವಾಗಿ ನಿಲ್ಲುವ ಪ್ರಕಾರ ನಿಮ್ಮ ಸಂತತಿಯು, ನಿಮ್ಮ ಹೆಸರು ಸ್ಥಿರವಾಗಿ ಎಲ್ಲಿ ನಿಲ್ಲುತ್ತೆ? ಸ್ಥಿರವಾಗಿ ಎಲ್ಲಿ ಪ್ರಾರಂಭವಾಗುತ್ತೆ, ಎಲ್ಲಿ ಸ್ಥಿರವಾಗಿ ನಿಲ್ಲುತ್ತೆ? ಅಂದರೆ ಎಲ್ಲಿ ನೂತನ ಆಕಾಶ ಮಂಡಲವು ಎಲ್ಲಿ ಸೃಷ್ಟಿಸಲ್ಪಡುತ್ತೆ? ಭೂಲೋಕದಲ್ಲ, ಪರಲೋಕದಲ್ಲ, ಎಲ್ಲಿ ಉಂಟಾಗುತ್ತೆ, ಹೇಗೆ ಇರುತ್ತೆ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿದೆ, ಅದರಲ್ಲಿ ನೂತನ ಆಕಾಶ ಮಂಡಲದಲ್ಲಿ, ನೂತನ ಭೂಮಂಡಲದಲ್ಲಿ ಕೆಲವು ಕ್ಲೂ ಕೊಟ್ಟಿದ್ದಾನೆ. ತುಂಬ ಜನ ಜಗತ್ತು ನಾಶವಾದ ನಂತರ ಹೊಸ ಆಕಾಶ ಮಂಡಲ, ಹೊಸ ಭೂಮಂಡಲವನ್ನು ಉಂಟು ಮಾಡ್ತಾನೆ. ಅದು ಪರಲೋಕದಲ್ಲಿ ಅಂತ ಹೇಳೋರಿದ್ದಾರೆ, ಇನ್ನು ಕೆಲವರು ಮಧ್ಯ ಆಕಾಶದಲ್ಲಿ ಅಂತ ಹೇಳೋರಿದ್ದಾರೆ, ಮತ್ತು ಕೆಲವರು ಈ ಭೂಮಂಡಲ ನಾಶವಾಗುತ್ತೆ ಮತ್ತೆ ಹೊಸ ಭೂಮಂಡಲ ಉಂಟಾಗುತ್ತೆ, ಹೊಸ ಆಕಾಶ ಅಂತ ಈ ರೀತಿ ಹೇಳ್ತಾರೆ. ಪ್ರಿಯರ ದೇವ್ರ ಮಕ್ಕಳಿರ ಏನ್ರಿ, ಅದು ತಪ್ಪು. ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಟೋಟಲ್ ಜಗತ್ತು ಸುಟ್ಟು ಬೂದಿಯಾಗಿ ಹೋಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಹೊಸ ಆಕಾಶ ಮಂಡಲ, ಹೊಸ ಭೂಮಂಡಲ, ನೂತನ ಆಕಾಶ ಮಂಡಲ, ನೂತನ ಭೂಮಂಡಲ, ಇಲ್ಲಾಂದರೆ ಹೊಸ ಸೃಷ್ಟಿಯಲ್ಲಿ. ಇವಾಗ ಹೊಸ ಸೃಷ್ಟಿಯಲ್ಲಿ ಏನಿರುತ್ತೆ, ಅದರಲ್ಲಿ ಕಾರ್ಯಕ್ರಮಗಳು ಏನು ಎನ್ನುವಂಥದ್ದನ್ನು ಒಂದು ಸಾರಿ ಲೀಸ್ಟ್ ಹಾಕ್ಕೊಳ್ಳೋಣ ಪ್ರಿಯರೇ. ಎಷ್ಟು ಲೀಸ್ಟ್ ಇದೆ? ಅದೇ ಯೆಶಾಯನ ಗ್ರಂಥ 65ನೇ ಅಧ್ಯಾಯ 17ನೇ ವಚನವನ್ನು ಒಂದು ಸಾರಿ ಗಮನಿಸೋಣ. 17ನೇ ವಚನವನ್ನು, ಈಗೋ ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಸೃಷ್ಟಿಸುವೆನು. ಮೊದಲಿದ್ದದ್ದನ್ನು ಯಾರು ಜ್ಞಾಪಕಿಸಿಕೊಳ್ಳರು, ಅದು ನೆನಪಿಗೆ ಬಾರದು. ನಾನು ಮಾಡುವ ಸೃಷ್ಟಿ ಕಾರ್ಯದಲ್ಲಿಯೇ ಹರ್ಷಗೊಂಡು ಸದಾ ಉಲ್ಲಾಸಿಸಿರಿ. ಆಹಾ, ನಾನು ಯೆರೂಸಲೇಮನ್ನು ಉಲ್ಲಾಸದ ನಿವಾಸವನ್ನಾಗಿಯೂ ಅದರ ಜನರನ್ನು ಹರ್ಷಭರಿತರನ್ನಾಗಿಯೂ ಮಾಡುವೆನು. ಅಂದರೆ ಇಲ್ಲಿ ಒಂದು ಕ್ಲೂ ಕೊಡ್ತಾ ಇದ್ದೀನಿ, ಏನು ಗೊತ್ತಾ? ನಾನು ಯೆರೂಸಲೇಮನ್ನು ಉಲ್ಲಾಸದ ನಿವಾಸವನ್ನಾಗಿಯೂ ಅದರ ಜನರನ್ನು ಹರ್ಷಭರಿತರನ್ನಾಗಿಯೂ ಮಾಡುವೆನು. ನಾನು ಯೆರೂಸಲೇಮನ್ನು ದೃಷ್ಟಿಸುತ್ತಾ ಉಲ್ಲಾಸಿಸುವೆನು, ಅದರ ಜನರನ್ನು ಈಕ್ಷಿಸುತ್ತಾ ಹರ್ಷಗೊಳ್ಳುವೆನು, ಅಂದರೆ ಸಂತೋಷ ಪಡುವೆನು. ರೋದನ ಶಬ್ದವು, ಪ್ರಲಾಪ ಧ್ವನಿಯು ಅಲ್ಲಿ ಇನ್ನು ಕೇಳಿಸವು. ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ, ವಯಸ್ಸಾಗದೆ ಮುದುಕನಾಗಲಿ ಅಲ್ಲಿ ಇರುವುದಿಲ್ಲ. ಯುವಕನು 100 ವರ್ಷದೊಳಗೆ ಸಾಯನು, ಪಾಪಿಷ್ಠನಿಗೂ 100 ವರ್ಷದೊಳಗೆ ಶಾಪ ತಗಲದು. ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು. ಅಂದರೆ ಗಮನಿಸಿರಿ ಪ್ರಿಯರ ದೇವ್ರ ಮಕ್ಕಳಿರ, ಇಲ್ಲಿ ಪಾಪಿಷ್ಠರು ಕೂಡ ಇರ್ತಾರ. ಪಾಪಿಷ್ಠರಿಗೂ 100 ವರ್ಷದೊಳಗೆ ಶಾಪ ತಗಲದು. ಮತ್ತಾರು ಇರ್ತಾರದ್ದು ನೋಡುವಾಗ ಏನ್ರಿ, 19ನೇ ವಚನದಲ್ಲಿ ಮತ್ತೊಂದು ಸಾರಿ ಗಮನಿಸೋಣ. ದೃಷ್ಟಿಸುತ್ತಾ ಉಲ್ಲಾಸಿಸುವೆನು, ಅದರ ಜನರನ್ನು ಈಕ್ಷಿಸುತ್ತಾ ಹರ್ಷಗೊಳ್ಳುವೆನು. ರೋದನ ಶಬ್ದವು, ಪ್ರಲಾಪ ಧ್ವನಿಯು ಅಲ್ಲಿ ಇನ್ನು ಕೇಳಿಸವು. ರೋದನ ಶಬ್ದ ಇರೋದಿಲ್ಲ ಅಂತ ಹೇಳಿದ್ದಾನೆ. ರೋದನ ಶಬ್ದ ಇರೋದಿಲ್ವಾ? ಪ್ರಲಾಪಗಳು ಇರೋದಿಲ್ವಾ? ಅದು ಅಂಥ ರಾಜ್ಯನ? ಅಂಥ ಆಕಾಶ ಮಂಡಲ, ಭೂಮಂಡಲನ? ಆನಂತರ ಏನು? ಇನ್ನು ಕೇಳಿಸವು. ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ, ವಯಸ್ಸಾಗದೆ ಮುದುಕನಾಗಲಿ ಅಲ್ಲಿ ಇರುವುದಿಲ್ವಂತೆ. ಕೂಸು ಇರುವುದಿಲ್ಲ, ಮುದುಕರು ಇರುವುದಿಲ್ಲ ಅಂತೇಳಿದ್ದಾರೆ. ಯುವಕನು 100 ವರ್ಷದೊಳಗೆ ಸಾಯುವುದಿಲ್ಲ. ಅಂದರೆ ಯುವಕನಿಗೆ ಎಷ್ಟು ವರ್ಷ ಇರುತ್ತಂತೆ? ಯುವಕನಿಗೆ 100 ವರ್ಷ ತನಕ ಜೀವಿಸ್ತಾನಂತೆ. 100 ವರ್ಷ ಬಂದರೆ ಯುವಕನಾಗ್ತಾನ? 100 ವರ್ಷ ಅಂದರೆ 60 ವರ್ಷ ಬಂದ್ರೇ ಮುದುಕರು. 100 ವರ್ಷದ ಯುವಕನ? ಇದರ ಅರ್ಥ ಏನು? ಪಾಪಿಷ್ಠನಿಗೂ 100 ವರ್ಷದೊಳಗೆ ಶಾಪ ತಗಲದು. ಪಾಪಿಷ್ಠನಿಗೂ 100 ವರ್ಷದೊಳಗೆ ಶಾಪ ತಗಲದು. ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು. ತಾವು ಮಾಡಿದ ತೋಟಗಳ ಫಲವನ್ನು ತಾವೇ ಅನುಭವಿಸುವರು. ಒಬ್ಬನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬನು ವಾಸಿಸನು. ಒಬ್ಬನು ಮಾಡಿದ ತೋಟದ ಫಲವು ಇನ್ನೊಬ್ಬನಿಗೆ ವಶವಾಗದು. ನನ್ನ ಜನರ ಆಯುಷು ವೃಕ್ಷದ ಆಯುಸ್ಸಿನಂತಿರುವುದು. ನನ್ನ ಆಪ್ತರು
ನನ್ನ ಆಪ್ತರು ತಮ್ಮ ಕೈ ಕೆಲಸದ ಆದಾಯವನ್ನು ಪೂರಾ ಅನುಭವಿಸುವರು. ಅವರು ವ್ಯರ್ಥವಾಗಿ ದುಡಿಯರು. ಅವರಿಗೆ ಹುಟ್ಟುವ ಮಕ್ಕಳು ಘೋರ ವ್ಯಾಧಿಗೆ ಗುರಿಯಾಗರು. ಅವರು ಯೆಹೋವನ ಆಶೀರ್ವಾದವನ್ನು ಹೊಂದಿದವರ ಸಂತಾನವಷ್ಟೇ. ಅವರ ಸಂತತಿಯವರು ಅವರೊಂದಿಗೆ ಬಹುದಿನವಿರುವರು. ಆಗ ಅವರು ಬೇಡುವುದರೊಳಗೆ ಸದುತ್ತರವನ್ನು ದಯಪಾಲಿಸುವೆನು. ಅವರು ಹೇಳುತ್ತಿರುವಾಗಲೇ ಕೇಳುವೆನು. ತೋಳವು ಕುರಿಗಳ ಸಂಗಡ ಮೇಯುವುದು, ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು, ಆವಿಗೆ ಧೂಳೆ ಆಹಾರವಾಗುವುದು. ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರು ಕೇಡು ಮಾಡುವುದಿಲ್ಲ, ಯಾರು ಹಾಳು ಮಾಡುವುದಿಲ್ಲ ಎಂದು ಯೆಹೋವನನ್ನುತ್ತಾನೆ. ಅಂದರೆ ನೋಡಿ, ಹೊಸ ಆಕಾಶ ಮಂಡಲದಲ್ಲಿ, ನೂತನ ಆಕಾಶ ಮಂಡಲ, ನೂತನ ಭೂಮಂಡಲದಲ್ಲಿ ಪಾಪಿಷ್ಠರು ಇರ್ತಾರೆ. ಪಾಪಿಷ್ಠನಿಗೆ 100 ವರ್ಷದವರೆಗೆ ಶಾಪ ತಗೊಳ್ಳುವುದಿಲ್ಲ ಅಂತೇಳ್ತಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಇವೆಲ್ಲ ವಚನಗಳನ್ನು ಯೋಚನೆ ಮಾಡುವಾಗ ಸ್ವಲ್ಪ ಗಮನಿಸಿರಿ ಪ್ರಿಯರೇ. ತೋಳವು ಕುರಿಗಳ ಸಂಗಡ ಮೇಯುವವು, ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವವು, ಆವಿಗೆ ಧೂಳೆ ಆಹಾರವಾಗುವುದು. ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರು ಕೇಡು ಮಾಡುವುದಿಲ್ಲ, ಯಾರು ಹಾಳು ಮಾಡುವುದಿಲ್ಲ ಎಂದು ಯೆಹೋವನನ್ನುತ್ತಾನೆ. ಇವಾಗ ನೀವು ಕೇಳ್ಬೋದು, ದೇವರ ರಾಜ್ಯ ಬಂದಿದೆ ಅಂತ ಹೇಳ್ತೀರಲ್ಲ ಬ್ರದರ್, ಮತ್ತು ದೇವರ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಾ ಇದ್ದಾರೆ, ಮತ್ತಿದೆಲ್ಲಿ ಒಂದು ವೇಳೆ ದೇವರ ರಾಜ್ಯ ಅಂದ್ಕೊಂಡ್ರೆ? ಅಂದರೆ ಇದು ಬೇರೆ ಅಂತೇಳಿ ತುಂಬ ಜನ ಹೇಳ್ತಾ ಇರ್ತಾರೆ. ಅಂದರೆ ಇವೆಲ್ಲ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಂದ್ರೆ ಬೈಬಲ್ ಓದ್ತೀವಾ, ಬೈಬಲ್ ಓದಬೇಕಾ ಬೇಡವಾ ಹೇಳಿ ಪ್ರಿಯರೇ? ಅಮ್ಮ, ಅಯ್ಯ, ಓದ್ತೀರಾ ಓದಲ್ವಾ? ಗಮನಿಸಬೇಕು. 17ನೇ ವಚನದಿಂದ 25ನೇ ವಚನದವರೆಗೆ ಎಷ್ಟು ಪ್ರಶ್ನೆಗಳು ಬರುತ್ತೆ. ಅರ್ಥ ಆಗಿದ್ದರೆ, ಅರ್ಥ ಆದವರು ಒಳ್ಳೆಯದು, ಅರ್ಥ ಆಗಿದೆ ಬ್ರದರ್ ಅಂತ ಹೇಳ್ಕೊಳ್ಳಿ. ಅರ್ಥ ಆಗದೆ ಇದ್ದವರು ಇದ್ದಾರೆ ನೋಡಿ. ಯೆಶಾಯನ ಗ್ರಂಥ 65ನೇ ಅಧ್ಯಾಯ 17ನೇ ವಚನದಿಂದ 25ನೇ ವಚನದವರೆಗೆ ಎಷ್ಟು ಪ್ರಶ್ನೆಗಳು ಬರುತ್ತೆ ಇವೆಲ್ಲವನ್ನು ಕೂಡ ಹೇಳಿ. ಇದು ನೂತನ ಆಕಾಶ ಮಂಡಲದಲ್ಲಿ, ನೂತನ ಭೂಮಂಡಲದಲ್ಲಿ ಇರುತ್ತಂತೆ. ಆ ನೂತನ ಆಕಾಶ ಮಂಡಲದಲ್ಲಿ, ನೂತನ ಭೂಮಂಡಲದಲ್ಲಿ ಯಾವ ರೀತಿ ಇರುತ್ತೋ, ಯಾವ ರೀತಿ ಬರುತ್ತೋ, ಅದು ಭೂಲೋಕದಲ್ಲ ಪರಲೋಕದಲ್ಲ, ಎಲ್ಲಿ ಪ್ರಾರಂಭವಾಗುತ್ತೆ ಎನ್ನುವಂಥದ್ದನ್ನು ವಾಕ್ಯದ ಮೂಲಕ ತಿಳಿಸ್ತೀನಿ. ವಾಕ್ಯವನ್ನು ಬಿಟ್ಟು ಎಲ್ಲಿ ಮಾತಾಡಲ್ಲ. ಇವಾಗ ಎಷ್ಟು ಪ್ರಶ್ನೆಗಳು ಬಂದಿದ್ದೀವಿ ಎಲ್ಲ ನೀಟಾಗಿ ಬರೆದು ಟೈಪ್ ಮಾಡಿ, ಕನ್ನಡದಲ್ಲಿ ಟೈಪ್ ಮಾಡಿ ನೀಟಾಗಿ ಬರೀರಿ. ಇಲ್ಲಾಂದರೆ ಪೇಪರಲ್ಲೇ ಬರೆದು ಇದೊಂದು ಪ್ರಶ್ನೆ ಎಷ್ಟು ಪ್ರಶ್ನೆಗಳು ಬಂದಿದೆ ಅಂತ ಬರೆದು ನನಗೆ ಕಳಿಸ್ಕೊಡಿ. ಅರ್ಥ ಆಗಿದ್ದರೆ ಅರ್ಥ ಆಗಿದೆ ಅಂತ ಹೇಳಿ. ಆನಂತರ ಎಲ್ಲ ವಿಷಯಗಳನ್ನು ವಾಕ್ಯದ ಮೂಲಕ ಪ್ರಿಯರ ದೇವ್ರ ಮಕ್ಕಳೇ ತಿಳ್ಕೊಳ್ಳೋಣ. ತಿಳ್ಕೊಳ್ಬೇಕಂದ್ರೆ ನೀವೇನು ಮಾಡ್ತೀರಾ? ಬೈಬಲ್ ಓದ್ತೀರಾ? ಬೈಬಲ್ ಏನು ಗೊತ್ತಾ? ದೇವರ ಮನಸ್ಸು. ಎರಡನೇದಾಗಿ ಏನು ಗೊತ್ತಾ? ನಿಮ್ಮ ಆತ್ಮಗಳನ್ನು ಕಾಪಾಡುವಂಥ ವಾಕ್ಯವು. ವಜ್ರಗಳಿಗಿಂತ ಶ್ರೇಷ್ಠವಾದದ್ದು, ಜೇನುತುಪ್ಪಗಿಂತ ಸಿಹಿಯುಳ್ಳದ್ದು, ಮಧುರವಾದದ್ದು, ನಿತ್ಯ ಲೋಕಕ್ಕೆ ನಡೆಸುವಂಥದ್ದು. ಅದು ನಮ್ಮ ತಂದೆಯಾದ ದೇವರ ವಚನಗಳು. ಮತ್ತು ಏನು ಮಾಡ್ತೀರಾ? ಓದಿ, ಚೆನ್ನಾಗಿ ಓದಿ, ಪ್ರತಿಯೊಬ್ಬರು ಓದಿ, ಬರೆದುಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ಹೊಸ ಸೃಷ್ಟಿ ಎಲ್ಲಿ? ಪರಲೋಕದಲ್ಲ, ಭೂಲೋಕದಲ್ಲ. ಪರಲೋಕದಲ್ಲಿದ್ದರೆ ಹೇಗಿರುತ್ತೆ, ಭೂಲೋಕದಲ್ಲಿ ಆದರೆ ಹೇಗೆ ಅದಿರುತ್ತೆ? ಮತ್ತು ಈ ಭೂಲೋಕ ಅಂದರೆ ನಾಶವಾದ ನಂತರ ಸೃಷ್ಟಿಯಾಗುತ್ತಾ ಅಥವಾ ಪ್ರಾರಂಭವಾಗುತ್ತಾ? ಪ್ರಾರಂಭವಾಗಿದೆಯಾ? ಪ್ರಾರಂಭವಾದರೆ ಅದು ಯಾವ ರೀತಿ ಇದೆ? ಇವೆಲ್ಲವನ್ನು ಕೂಡ ನಾಳೆಯಿಂದ ಈ ವಿಷಯಗಳನ್ನು ತಿಳ್ಕೊಳ್ಳೋಣ ಪ್ರಿಯರೇ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ತಲೆಬಾಗಿಸರು. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ವಾಕ್ಯಗಳನ್ನು ಇದ್ದದ್ದು ಇದ್ದ ಹಾಗೆ ಮಾತನಾಡಿದ್ದೀನಿ. ನೂತನ ಸೃಷ್ಟಿಯನ್ನು ಕುರಿತು, ನೂತನ ಆಕಾಶ ಮಂಡಲ ಭೂಮಂಡಲವನ್ನು ಕುರಿತು ಬರೆಯಲ್ಪಟ್ಟಿದೆ. ಅದು ಎಲ್ಲಿ? ಪರಲೋಕದಲ್ಲ ಅಥವಾ ಭೂಲೋಕದಲ್ಲ. ಭೂಲೋಕದಲ್ಲಿ ಸ್ಥಾಪನೆವಾಗುತ್ತಾ ಅಥವಾ ಪರಲೋಕದಲ್ಲಿ ಸ್ಥಾಪನೆವಾಗುತ್ತಾ? ಒಂದು ವೇಳೆ ಭೂಲೋಕದಲ್ಲಿದ್ದರೆ ಹೇಗಿದೆ? ಎಲ್ಲಿದೆ? ಇನ್ನು ಬಂದಿದೆಯಾ? ಬರುತ್ತಾ? ಇವೆಲ್ಲ ವಿಷಯಗಳನ್ನು ತಂದೆಯಾದ ದೇವರೇ ಆಲೋಚನೆ ಮಾಡ್ತಾಯಿದ್ದೀವಿ. ವಾಕ್ಯದ ಮೂಲಕ ನಮಗೆ ದಯಪಾಲಿಸಿ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ ತಂದೆ. ಎಷ್ಟು ಮಂದಿ ವಾಕ್ಯಗಳನ್ನು ಕೇಳಿದಾರೋ ಎಲ್ಲರೂ ಕೂಡ ತಂದೆ ವಾಕ್ಯದಲ್ಲಿ ಅರ್ಥ ಮಾಡಿಕೊಂಡು ವಾಕ್ಯಗಳನ್ನು ಪರಿಶೋಧನೆ ಮಾಡಿ ಸ್ವೀಕರಿಸಿ ವಿಧೇಯರಾಗಿ ಭಕ್ತಿಯಿಂದ ಜೀವಿಸೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ.
ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು, ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.